ತಮ್ಮ ಹೆಸರೇನಪ್ಪ? ಗಂಗಾಧರ್ ಅಂತ ಹೇಳಿ ಸರ್. ಗಂಗಾಧರ್. ಅಪ್ಪರ ಹೆಸರು? ಮಲ್ಲಪ್ಪ ಅಂತಂದೆ ಸರ್. ಮಲ್ಲಪ್ಪ. ಅಡ್ಡ ಹೆಸರು? ತೌಡೂರು ಮಲ್ಲಪ್ಪ ಅಂತ ಹೇಳಿ. ತೌಡೂರು ಮಲ್ಲಪ್ಪ. ಹಾಂ ಸರ್. ಯಾವ ಊರು ಇದು? ಸೋಗಿ ಸರ್. ಸೋಗಿ. ಹಾಂ. ತಾಲೂಕು ಯಾವ್ದು ಬರ್ತದೆ? ಹೂವಿನಡಗಲಿ ತಾಲೂಕು ಸರ್. ಹೂವಿನಡಗಲಿ ಬರ್ತದೆ. ವಿಜಯನಗರ ಜಿಲ್ಲೆ ಸರ್. ವಿಜಯನಗರ ಜಿಲ್ಲೆ. ಹಾಂ ಸರ್. ಹೌದು. ಇದು ಬೆಳೆ ಯಾವ್ದು ಇದು? ಇದು ಎಲಿಬಳ್ಳಿ ಅಂತ ಸರ್. ಎಲಿಬಳ್ಳಿ. ಎಲಿಬಳ್ಳಿಗೆ ಇದನ್ನ RPS ಎಷ್ಟು ML ಹಾಕಿ ಸ್ಪ್ರೇ ಮಾಡಿದಿರಿ ನೀವು? ಇದು 45 ml ಹಾಕಿದ್ವಿ ಸರ್. 45 ML ಹಾಕಿದ್ರಿ. ಎಷ್ಟು ದಿವಸ ಆಯ್ತು? ಇದು 22 ದಿವಸ ಆಯ್ತು ಸರ್. 22 ದಿವಸ ಆಯ್ತು. 22 ದಿವಸ ಆಯ್ತು. 22 ದಿವಸದಲ್ಲಿ ಇದು ಗ್ರೋತ್ ಯಾವ್ದು ಚೆನ್ನಾಗಿ ಬಂದ ಸರ್. ಅದೇ ಈ ತರ ಬೆಳವಣಿಗೆನೂ ಇದೆ ಸರ್. ಹಸಿರು ಕಲರ್ ಇದಾಗಿರ್ತದೆ. ಚಲೋ ಆಗಿದೆ. ಚೆನ್ನಾಗಿದೆ ಸರ್. ಚಲೋ ಆಗಿದೆ. ಈ ತರ ನಾವು ಇದು ಹಾಕಿದ್ರೂ ಬೆಳ್ಳಗ ಇರೋ ಸರ್. ಅದು ಸ್ವಲ್ಪ ಹಸಿರು ಚೆನ್ನಾಗೈತೆ ಸರ್. ಚೆನ್ನಾಗಿದೆ ಅಲ್ಲ? ನಿಮ್ಗೆ ಒಳ್ಳೆ ಅನ್ಸಿದ್ದಲ್ಲ? ಚೆನ್ನಾಗೈತೆ ಸರ್. ಅದು 4 ಮಂದಿ ರೈತರಿಗೆ ಹೇಳಿ ನೀವು ಮಾಡಿಸ್ಕೊಳ್ಳಿಕ್ಕೆ. ನಿಮ್ದು ನಿಮ್ದು ಫ್ಯಾಮಿಲಿ ಎಷ್ಟು ದೊಡ್ಡದಿದೆ? ಎಷ್ಟು? ನಮ್ಮದು 3 ಎಕರೆ ಆಕತ್ ಸರ್. ಅದು 3 ಎಕರೆ. 3 ಎಕರೆ ಎಲಿಬಳ್ಳಿ ಸರ್. ಅದು 2 ಎಕರೆ, 1.5 ಎಕರೆ, 3.5 ಎಕರೆ ಆಗತ್ತೆ ಸರ್. 3.5 ಎಕರೆ ಆಗುತ್ತೆ. ನಿಮ್ ಕಾಕಾರ್ದು ನಿಮ್ದೆಲ್ಲ ಹಿಡಿದು. ಹೌದು ಸರ್. ಈಗ ನೀವು ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡ್ತೀವಿ ಸರ್. ಇಷ್ಟಪಡ್ತೀರಾ? ಮತ್ತೆ ಆನಂತರ ರಿಸಲ್ಟ್ ಮಾತ್ರ ಚೆನ್ನಾಗೈತೆ. ಚೆನ್ನಾಗಿದೆಯಾ? ಚೆನ್ನಾಗೈತೆ ಸರ್. ಚೆನ್ನಾಗಿದೆಯಲ್ಲ? ಮತ್ತೆ ಇದು 23ನೇ ವರ್ಷದ ಸರ್ ಎಲಿಬಳ್ಳಿ. ಅದು 23ನೇ ವರ್ಷದ್ದು. 23 ವರ್ಷದ್ದು ಈಗ ಹೊಡೆದದ್ದು ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ಸರ್. ಈ 2 ವರ್ಷ ಕೊಟ್ಟಿಗೆ ಗೊಬ್ಬರ ಇಲ್ಲ ಅಲ್ಲ ಸರ್. ಅದಕ್ಕಾಗಿ ಇದನ್ನ ನೋಡಿ ಸ್ವಲ್ಪ ಚೆನ್ನಾಗ್ ಬಂದ ಸರ್. ಅದು ಚೆನ್ನಾಗೈತೆ ಸರ್. ಚೆನ್ನಾಗಿದೆ. ಹೆಸರು ಚೆನ್ನಾಗೈತೆ ಸರ್. ಕುಡಿನೂ ಚೆನ್ನಾಗ್ ಬಂದೈತೆ. ಇದರಿಂದ ನನಗೆ ಬಹಳ ಉತ್ತಮವಾಗಿ ಅನ್ಸುತ್ತೆ ಸರ್. ಉತ್ತಮ ಆಗಿದೆಯಲ್ಲ? ಆಯ್ತು, ಥ್ಯಾಂಕ್ಸ್.